ಬೆಂಗಳೂರಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣದ ವಿಚಾರವೇ ಒಳ ಸಮರಕ್ಕೆ ಕಾರಣ ಆಗಿದೆ. ಉತ್ತರ ದಕ್ಷಿಣ ಅನ್ನೋ ಕದನ ಕೌತುಕ ಹುಟ್ಟಿಸಿದೆ. ಎರಡನೇ ಏರ್ಪೋರ್ಟ್ ವಿಚಾರಕ್ಕೆ ಸರ್ಕಾರದಲ್ಲೇ ತಾಳಮೇಳ ತಪ್ಪಿದೆ. ಕನಕಪುರಾನ, ಶಿರಾನ ಮತ್ತೆಲ್ಲಿ ಅನ್ನೋ ಪ್ರಶ್ನೆ ಮೂಡಿದೆ. ಬೆಂಗಳೂರು ದಿನದಿನಕ್ಕೂ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸುತ್ತಿದೆ. ಅಂತಾರಾಷ್ಟ್ರೀಯ ಕನೆಕ್ಟಿವಿಟಿಗೆ ಕೇವಲ ಒಂದೇ ವಿಮಾನ ನಿಲ್ದಾಣ ಇದೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಸಂಖ್ಯೆಯೂ ಮಿತಿ ಮೀರಿದೆ. ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಸ್ತಾವನೆ ಕೇಂದ್ರಕ್ಕೆ ಸಲ್ಲಿಕೆಯಾಗಿದೆ. ಆದ್ರೀಗ ಏರ್ಪೋರ್ಟ್ ನಿರ್ಮಾಣ ಸ್ಥಳವೇ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧಕ್ಕೆ ಕಾರಣವಾಗಿದೆ. ಎರಡನೇ ಏರ್ಪೋರ್ಟ್ ವಿಚಾರ ಕೈನಲ್ಲೇ ಒಳಸಮರ. ಕನಕಪುರಾನ, ಶಿರಾನ, ಎಲ್ಲಿ ವಿಮಾನ ನಿಲ್ದಾಣ? ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿರ್ಮಾಣ ವಿಚಾರ ಕಾಂಗ್ರೆಸ್ನಲ್ಲಿ ಒಳ ಸಮರಕ್ಕೆ ಕಾರಣವಾಗಿದೆ. ಕನಕಪುರವೇ ಬಹುತೇಕ ಫೈನಲ್ ಆಗೋ ಸಾಧ್ಯತೆ ಇದೆ. ಆದ್ರೀಗ ಶಿರಾದಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮಾಡುವಂತೆ ಉತ್ತರ ಕರ್ನಾಟಕದ 30 ಶಾಸಕರು ಸಿಎಂಗೆ ಪತ್ರ ಬರೆದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿಗೆ ಕೊಳ್ಳಿ ಇಡೋಕೆ ಮುಂದಾಗಿದ್ದಾರೆ. ನೆಲಮಂಗಲ ಇಲ್ಲವೇ ಶಿರಾದಲ್ಲಿ ಏರ್ಪೋರ್ಟ್ ಮಾಡಿ, ಕನಕಪುರದಲ್ಲಿ ಬೇಡ ಎಂದ ಸಚಿವ ಸತೀಶ್ ಜಾರಕಿಹೊಳಿ. ಸಿಎಂ ಕುರ್ಚಿ ಆಯ್ತು, ಕೆಪಿಸಿಸಿ ಪಟ್ಟ ಆಯ್ತು. ಇದೀಗ ಏರ್ಪೋರ್ಟ್ ವಿಚಾರದಲ್ಲೂ ಡಿಕೆಶಿನ ಓವರ್ಟೇಕ್ ಮಾಡೋಕೆ ಸಚಿವ ಸತೀಶ್ ಜಾರಕಿಹೊಳಿ ಪಣ ತೊಟ್ಟಿದ್ದಾರೆ. ಶಿರಾದಲ್ಲಿ ಏರ್ಪೋರ್ಟ್ ಆಗಬೇಕು ಎಂಬ ಒತ್ತಾಯಕ್ಕೆ ಧ್ವನಿಗೂಡಿಸಿದ್ದಾರೆ. ನೆಲಮಂಗಲ ಇಲ್ಲವೇ ಶಿರಾದಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ಆಗಲಿ ಅಂತ ಬೆಳಗಾವಿ ಸಾಹುಕಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿಗೆ ಇದ್ದೇ ಇರ್ತದೆ ಪ್ರಾಮುಖ್ಯತೆ, ಬೆಂಗಳೂರು ಕಳ್ಕೊಳ್ಳಿಕ್ಕೆ ಆಗೋಲ್ಲ. ಸೊ ಆ ದೃಷ್ಟಿಯಿಂದ ನಾವು ಶಿರಾದಲ್ಲಿ ಆಗ್ಬೇಕಂತ ಹೇಳಿದ್ವಿ. ಅಥವಾ ನೆಲಮಂಗಲ್ಲಿ ಆಗಲಿ ಅಥವಾ ತುಮಕೂರು ಹತ್ರ ಎಲ್ಲಾದರೂ ಕೂಡ ಓಕೆ. ಅಲ್ಲಿ ಆಗಬೇಕು ಅಥವಾ ಏನು ಅಕ್ಕಪಕ್ಕದಲ್ಲಿ ನಮ್ಮ ಅಲ್ಲಿ ಯಾವುದೋ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಒಂದು ತುಮಕೂರು ನಂತರ ಅಲ್ಲಿ ಆದರೂ ಪರವಾಗಿಲ್ಲ. ಆದರೆ ಹೈವೇ ಸುತ್ತಮುತ್ತ ಆದರೆ ಅನುಕೂಲ ಆಗುತ್ತೆ. ಈಗಾಗಲೇ ಮೊನ್ನೆ ಹೋದಾಗ ಹೇಳಿ ಬಂದಿದ್ದು ಮೊನ್ನೆ ಮಂತ್ರಿಗಳನ್ನು ಹೇಳಿದ್ಲ, ಇವ್ರನ್ನ ಪ್ರಹ್ಲಾದ್ ಜೋಶಿ ಅವರ ಇದರಲ್ಲಿ ನಾಯ್ಡು ಅವ್ರನ್ನ ಭೇಟಿ ಇದೆ ಉದ್ದೇಶಕ್ಕೆ ಭೇಟಿ ಮಾಡಿದ್ದು. ಅವಾಗ ಅದೇ ಆಗಿದ್ದು, ನೀವು ಲೆಟ್ರ್ ಕೊಡಿ ಪರಿಶೀಲನೆ ಮಾಡ್ತು ಅಂತ ಹೇಳಿದ್ದಾರೆ. ಅದು ಜಯಚಂದ್ರ ಅವ್ರಿಗೆ ಹೇಳಿದ್ದೀನಿ, ನೀನು ರಾಜನ್ ಅವ್ರು ಕೂಡ ಹೇಳಿದ್ದೀನಿ, ನೀವು ಪತ್ರ ಕೊಡಿಸಿ ಅಂತ. ಸರ್ ಅದೊಂದು ಆಗಲಿ, ಟೆಕ್ನಿಕಲಿ ಸರ್ವೆ ಆಗಲಿ. ಬೆಂಗಳೂರು ಅಕ್ಕಪಕ್ಕದಲ್ಲಿ ಏರ್ಪೋರ್ಟ್ ಆದ್ರೆ ಉತ್ತಮ. ಶಿರಾದಲ್ಲಿ ಏರ್ಪೋರ್ಟ್ಗೆ ಎಂಬಿ ಪಾಟೀಲ್ ವಿರೋಧ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯ ಏರ್ಪಟ್ಟಿದೆ. ಕೆಲ ಸಚಿವರು ಬೆಂಗಳೂರಲ್ಲೇ ಏರ್ಪೋರ್ಟ್ ಆಗಲಿ ಅಂದ್ರೆ ಇನ್ನೂ ಕೆಲವರು ಶಿರಾ ಅಂತಿದ್ದಾರೆ. ಆದ್ರೆ ಉತ್ತರ ಕರ್ನಾಟಕದ ಸಚಿವ ಎಂಬಿ ಪಾಟೀಲ್ ಮಾತ್ರ ಬೆಂಗಳೂರು ಕಡೆಯೇ ಒಲವನ್ನ ಹೊಂದಿದ್ದಾರೆ. ಸದ್ಯಕ್ಕೆ ಶಿರಾದಲ್ಲಿ ಏರ್ಪೋರ್ಟ್ ಆಗುವುದಿಲ್ಲ ಎಂದಿದ್ದಾರೆ. ಜೊತೆಗೆ ಏರ್ಪೋರ್ಟ್ ಪ್ಲಾನ್ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಉತ್ತರ ಜನ ಅರವಿಂದ್ ಬೆಲ್ಲದವ್ರು ಹೇಳ್ತಿದ್ರು, ಬಹಳಷ್ಟು ಜನ ನಾವೆಲ್ಲ ಬೆಳಗಾವಿ ಹುಬ್ಬಳ್ಳಿಯಿಂದ ಕಡೆ ಬರ್ತೀವಿ, ಚಿತ್ರದುರ್ಗ ಕಡೆ ಬರ್ತೀವಿ, ಆ ಕಡೆ ಏರ್ಪೋರ್ಟ್ ಆದರೆ ನಮಗೆಲ್ಲ ಅನುಕೂಲ ಆಗ್ತದೆ ಅಂತೇಳಿ. ಸೊ ಆ ಕಡೆ ಏರ್ಪೋರ್ಟ್ ಅಂದರೆ ಅದು ಟುವರ್ಡ್ಸ್ ಎಲ್ಲಿ ನೆಲಮಂಗಲ ಬರ್ತದಲ್ಲ ಈಗ, ಅಥವಾ ಬಾಯಲ್ಲಿದೆಯಲ್ಲ, ಇದು ಆ ಕಡೆ ಜನಕ್ಕೆ. ನಾವು ಸಿರಾಗ್ ಮಾಡಬೇಕು ಅಂತಂದರೆ ಹಿರಿಯರಿದ್ದಾರೆ, ಜಯಚಂದ್ರ ಅವ್ರಿಗೆ ಗೌರವ ಕೊಡ್ತೇನೆ. ಸಿರಾಗ್ ಮಾಡಿದ್ರೆ ಅದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲ್ಲ. ಅದು ಏನಾಗ್ತದೆ, ತುಮಕೂರು ಡಿಸ್ಟಿಕ್ ಏರ್ಪೋರ್ಟ್, ತುಮಕೂರು, ಶಿರಾ, ಚಿತ್ರದುರ್ಗ ಏರ್ಪೋರ್ಟ್ ಆಗ್ತದೆ. 3 ಸ್ಥಳಗಳನ್ನ ಕೊಟ್ಟಿದ್ದೀವಿ. ಆ 3 ಸ್ಥಳಗಳನ್ನ ಬಂದು ಅವ್ರು ನೋಡ್ಕೊಂಡು ಹೋಗಿದ್ದಾರೆ. ಅವರು ಕೆಲವೊಂದು ಅಲ್ಲಿ ಬಂದು ಆ ಲ್ಯಾಂಡ್ ಸೂಟೇಬಲ್ ಇದೆಲ್ಲ ನೋಡ್ತಾರೆ. ಆಮೇಲೆ ಇನ್ನುಳಿದ ಪ್ಯಾರಾಮೀಟರ್ಸ್ ಎಲ್ಲ ಇದ್ದಾವೆ, ಅವೆಲ್ಲವೂ ಕೂಡ ನೋಡಿ ಇವತ್ತೊಂದು ದಿವಸ ವರದಿ ಕೊಡ್ತಾರೆ. ಅವರ ರೋಲ್ ಇಷ್ಟೇ, ಇದು ಸೈಟ್ ಸೂಟೇಬಲ್ ಇದೆಯಲ್ಲ, ಉಳಿದಂಥ ಕೆಲವೊಂದು ಪ್ಯಾರಾಮೀಟರ್ಸ್ ಎಲ್ಲ ಇದ್ದಾವೆ.
ಬೆಂಗಳೂರು ಏರ್ಪೋರ್ಟ್ನಲ್ಲಿ ಜನದಟ್ಟಣೆ ನಿರ್ವಹಣೆಗಾಗಿ 2ನೇ ಏರ್ಪೋರ್ಟ್ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದ್ರೀಗ ಬೆಂಗಳೂರಿಂದ ಹೊರಗೆ ಏರ್ಪೋರ್ಟ್ ಆದ್ರೆ ಹೇಗೆ ಅನುಕೂಲ ಆಗತ್ತೆ ಎಂಬ ವಾದವನ್ನ ಕೆಲ ಸಚಿವರು ಮುಂದಿಟ್ಟಿದ್ದಾರೆ. ಇದೀಗ ಇಬ್ಬರ ಜಗಳದಲ್ಲಿ ಏರ್ಪೋರ್ಟ್ ನಿರ್ಮಾಣ ಪ್ಲಾನ್ ವಿಳಂಬವಾಗದಿರಲಿ ಅನ್ನೋದೇ ಜನರ ಮಾತು. ಹರೀಶ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.